ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ತಮ್ಮನ್ನ ನೇಮಕಕ್ಕೆ ಈಗಾಗಲೇ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಮೈಸೂರು ಸ್ಯಾಂಡಲ್ ಸೋಪ್ ಬ್ರ್ಯಾಂಡ್ ಪ್ಯಾನ್ ಇಂಡಿಯಾ ಮಾಡಲು ಪ್ಲಾನ್ ಕೂಡ ಈಗಾಗಲೇ ಸಿದ್ಧತೆಗಳು ಆಗ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಂ ಬಿ ಪಾಟೀಲ್ ಅವರು ಕೂಡ ಮಾತನಾಡಿದ್ರು. ಯಾತಕ್ಕೋಸ್ಕರ ನಾವು ತಮ್ಮನ್ನ ಅವರನ್ನ ಸೆಲೆಕ್ಟ್ ಮಾಡಿದೀವಿ, ಯಾಕೆ ಅವರನ್ನೇ ಸೆಲೆಕ್ಟ್ ಮಾಡಬೇಕಾಯ್ತು, ಜೊತೆಗೆ ಆ ಒಂದು ಸೆಲೆಕ್ಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಇದ್ರು ಅಂತ ಹೇಳಿ ಕೂಡ ಎಂ ಪಿ ಪಾಟೀಲ್ ಅವರು ಮಾತನಾಡಿದ್ರು. ಜೊತೆಗೆ ಅದಕ್ಕೆ ಸ್ಪಷ್ಟನೆಯ ಅಥವಾ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸಚಿವರು. ರಾಜ್ಯದಲ್ಲಿ ಪ್ರಮೋಟ್ ಮಾಡೋದಿದ್ರೆ ಕನ್ನಡ ಭಾಷೆಯಲ್ಲೇ ಮಾಡ್ತಾ ಇದ್ವಿ ಹೀಗಂತ ಗದಗ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ಪಾಟೀಲ್ ಅವರು ಹೇಳಿಕೆ ಕೊಟ್ಟರು. ಇನ್ನು ಎಂ ಬಿ ಪಾಟೀಲ್ ಅವರ ನಿರ್ಧಾರ ಏನಿದೆ ಅದನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದ್ದಾರೆ. ಇಡೀ ದೇಶದಲ್ಲಿ ಮೈಸೂರು ಸ್ಯಾಂಡಲ್ ಮಾರ್ಕೆಟಿಂಗ್ ಮಾಡಬೇಕಾಗಿದೆ, ಹೀಗಾಗಿ ಪ್ಯಾನ್ ಇಂಡಿಯಾ ಫೇಸ್ ಹುಡುಕ್ತಾ ಇದ್ದಾರೆ. ಯಾರನ್ನೇ ನೇಮಕ ಮಾಡಿದ್ರು ಕೂಡ ಜನ ಸಮಾಧಾನದಿಂದ ಇರಲು ಸಾಧ್ಯವಿಲ್ಲ. ಪಾಪ್ಯುಲರ್ ನಟ ನಟಿ ವಸ್ತುವನ್ನ ಬಳಸಿದ್ರೆ ಅದಕ್ಕೆ ಪಾಪ್ಯುಲಾರಿಟಿ ಸಿಗತ್ತೆ, ಎಲ್ಲದಕ್ಕೂ ಟೀಕೆ ಮಾಡಿದ್ರೆ ಏನ್ ಹೇಳಲಿಕ್ಕಾಗತ್ತೆ. ಗದಗ್ನಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ ಪಾಟೀಲ್ ಅವರು ಈ ರೀತಿಯಾಗಿ ಹೇಳಿಕೆ ನೀಡಿದರು. ಅದಕ್ಕೆ ಈಗಾಗಲೇ ಮಾನ್ಯ ಸಚಿವರು ಅದಕ್ಕೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಏನಂದ್ರೆ ವಿ ವಾಂಟ್ ಟು ಟೇಕ್ ದಿಸ್ ಬ್ರ್ಯಾಂಡ್ ಪ್ಯಾನ್ ಇಂಡಿಯಾ. ಕರ್ನಾಟಕ ರಾಜ್ಯದಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇದ್ರೆ ಕನ್ನಡ ಭಾಷೆ ಮಾಡ್ತಾ ಇದ್ರು. ಬಟ್ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ನಾವು ವಾಂಟ್ ಟು ಟೇಕ್ ದಿಸ್ ಪ್ರಾಡಕ್ಟ್ ಪ್ಯಾನ್ ಇಂಡಿಯಾ, ಇಡೀ ದೇಶದಲ್ಲಿ ಇದಕ್ಕೆ ನಾವು ಮಾರ್ಕೆಟಿಂಗ್ ಮಾಡಬೇಕಾಗಿರೋದ್ರಿಂದ ಒಂದು ಪ್ಯಾನ್ ಇಂಡಿಯಾ ಫೇಸ್ ಇಲ್ಲ. ಅದು ಯಾಕೆ ಮಾಡಿದ್ದಾರೆ ಅಂದ್ರೆ ನೀವು ಇವ್ರು ಮಾಡಿದ್ರಿ, ಇವ್ರು ಯಾಕೆ ಮಾಡಿದ್ರಿ, ಅವ್ರು ಮಾಡಿದ್ರೆ ಅವ್ರು ಯಾಕೆ ಮಾಡಿದ್ರಿ, ಈ ಪ್ರಶ್ನೆ ಅದಕ್ಕೆ ಅಂತ್ಯ ಇದೆಯಾ? ನೀವು ಹೇಳಿ ನೋಡಿ, ಕೇಳಿ, ಅದೇನೋ ಪ್ರೊಸೆಸ್ ಫಾಲೋ ಮಾಡಿರ್ತಾರೆ. ನೀವು ಯಾರೇ ಒಬ್ಬರ ಹೆಸರಿಗೆ ಮಾಡಿದ್ರೆ ಯಾರಿಗೂ ಸಮಾಧಾನ ಇರ್ಲಕ್ ಸಾಧ್ಯ ಇಲ್ಲ. ಒಬ್ಬ ಪಾಪ್ಯುಲರ್ ನಟ ಅಥವಾ ನಟಿ ಏನಾದ್ರೂ ವಸ್ತು ಬೆಳೆಸಿದ್ರೆ ಅದಕ್ಕೆ ಪಾಪ್ಯುಲಾರಿಟಿ ಸಿಗುತ್ತೆ ಅಂತಕ್ಕಂಥದ್ದು ಡಿಪಾರ್ಟ್ಮೆಂಟ್ ಅವ್ರ ಸಲಹೆ ಆಗಿರುತ್ತೆ. ಹಾಗಾಗಿ ಮಾಡಿರ್ತಾರೆ. ಎಲ್ಲದಕ್ಕೂ ಟೀಕೆ ಮಾಡಿದ್ರೆ ಏನ್ ಹೇಳಕ್ಕಾಗುತ್ತೆ?